ನಮಸ್ಕಾರ, ಅಮ್ಮಸ್ ಕಿಚನ್ಗೆ ಸ್ವಾಗತ. ಇವತ್ತು ಹೈ ಪ್ರೋಟೀನ್ ಬಾರ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 200 ಗ್ರಾಮ್ ಪೀನಟ್ ಬಟರ್ ತೊಗೊಂಡಿದ್ದೀನಿ, 100 ಗ್ರಾಮ್ ವೇ ಪ್ರೋಟೀನ್ ತೊಗೊಂಡಿದ್ದೀನಿ, 100 ಗ್ರಾಮ್ ಆಲ್ಮಂಡ್ ತೊಗೊಂಡಿದ್ದೀನಿ, 75 ಗ್ರಾಮ್ಸ್ ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ, ಹಾಗೆ 100 ಗ್ರಾಮ್ ಡೇಟ್ಸ್ ತೊಗೊಂಡಿದ್ದೀನಿ ಆ್ಯಂಡ್ 50 ಗ್ರಾಮ್ಸ್ ಡಾರ್ಕ್ ಚಾಕ್ಲೇಟ್ ಕೂಡ ತೊಗೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಪೀನಟ್ ಬಟರ್ ಹಾಕ್ತಿದ್ದೀನಿ, ವೇ ಪ್ರೋಟೀನ್ ಹಾಕ್ತಿದ್ದೀನಿ, ನಾನು ಆಲ್ಮಂಡ್ ತೊಗೊಂಡಿದ್ನಲ್ಲ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ, ಸೊ ಇದನ್ನು ಕೂಡ ಹಾಕ್ಕೊಳ್ಳೋಣ. ಅದಾದಮೇಲೆ ಚಿಯಾ ಸೀಡ್ಸ್ನ ಒಂದು 15 ನಿಮಿಷ ಸೋಪ್ ಮಾಡ್ಕೊಂಡು ಇಟ್ಕೊಳ್ತೀನಿ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಇದಾದಮೇಲೆ ಡೇಟ್ಸ್ ಕೂಡ ಹಾಕ್ಕೊತಿದ್ದೀನಿ. ಡೇಟ್ಸ್ನ ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಈಗ ಈ ಥರ ಕನ್ಸಿಸ್ಟೆನ್ಸಿ ಆಗಿದೆ. ಇವಾಗ ಪ್ರೋಟೀನ್ ಬಾರ್ ಶೇಪಲ್ಲಿ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ, ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ಸ್ಪ್ರೆಡ್ ಮಾಡ್ಕೊಂಡಿರೋ ಪ್ಲೇಟಿಗೆ ನಾವು ಮಿಕ್ಸಿಂಗ್ ಪ್ರೋಟೀನ್ನ ಹಾಕ್ಕೊಳ್ಳೋಣ. ಈಗ ಪ್ರೋಟೀನ್ನೆಲ್ಲ ಒಂದು ಪ್ಲೇಟಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ 10 to 15 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಡೋಣ. ಫ್ರಿಜ್ಜಲ್ಲಿ ಇಡೋಣ. ಈಗ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಳೋಣ. ಈಗ ಮೆಲ್ಟ್ ಮಾಡ್ಕೊಂಡಿರೋ ಚಾಕ್ಲೇಟ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಚಾಕ್ಲೇಟ್ ಸ್ಪ್ರೆಡ್ ಮಾಡಿದ ನಂತರ ನಾನು 1 ಅವರ್ ಫ್ರೀಝರಲ್ಲಿ ಇಟ್ಕೊಂಡಿದ್ದೆ. ಅದಾದಮೇಲೆ ಪ್ರೋಟೀನ್ ಬಾರ್ಸ್ ರೆಡಿಯಾಗಿದೆ ಇವಾಗ ತಿನ್ನೋಕ್ಕೆ. ನೀವು ಟ್ರೈ ಮಾಡಿ ಹೇಳಿ, ಹಾಗೆ ಸಬ್ಸ್ಕ್ರೈಬ್, ಲೈಕ್ ಕೂಡ ಮಾಡಿ.